ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ 108 ದಿನದ ಸಾಮೂಹಿಕ ಧ್ಯಾನ, ಉಪವಾಸ ಮತ್ತೆ ಮೌನವ ಸಂಕಲ್ಪದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವ ಈ ಧ್ಯಾನ ಮಹಾಯಜ್ಞದಲ್ಲಿ ನಾವೆಲ್ಲರೂ ದಿನ ಬೆಳಗ್ಗೆ 5 ಗಂಟೆಗೆ ಕರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಭಾಗವಹಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಮೇಡಮ್ಗೆ ಸ್ವಾಗತವನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ತಡ ಮಾಡ್ತಿರೋ ಶುರು ಮಾಡೋಣ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ನಾವು ಉಸಿರನ್ನು ಗಮನಿಸ್ತಾ ಇರೋಣ ಅಷ್ಟೇ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲ ಧ್ಯಾನ ಮಾಡೋಣ. ನಾವು ಸಂಗೀತ ಕೇಳ್ತಾ ಕೇಳ್ತಾ ಧ್ಯಾನ ಮಾಡೋದ್ರಿಂದ 3ರಷ್ಟು ಹೆಚ್ಚಿನ ಒಂದು ಎನರ್ಜಿಯನ್ನು, ಅಧಿಕ ಎನರ್ಜಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಯಾಕೆ ಅಂದರೆ ಮನಸ್ಸು ಆ ಕಡೆ ಈ ಕಡೆ ನಮಗೆ ಹೋಗೋದಿಲ್ಲ. ಮನಸ್ಸನ್ನು ಬೇಗನೆ ಶೂನ್ಯ ಮಾಡ್ಕೊಳ್ತೀವಿ. ಮತ್ತು ಪಿರಮಿಡ್ ಹಾಕ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ 3ರಷ್ಟು ಹೆಚ್ಚಿನ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಹೀಗೆ ಸಮೂಹದಲ್ಲಿ ನಾವು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ 3ರಷ್ಟು ನಾವು ಎನರ್ಜಿಯನ್ನು, ನಾವು ಹೆಚ್ಚಿನ ಒಂದು ಎನರ್ಜಿಯನ್ನು ಪಡ್ಕೊಳ್ತಾ ಇರ್ತೀವಿ. ಮತ್ತು ಹುಣ್ಣಿಮೆಯ ಧ್ಯಾನದಲ್ಲಿ 3ರಷ್ಟು ನಾವು ಹೆಚ್ಚಿನ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಪ್ರಕೃತಿ ಧ್ಯಾನದಲ್ಲಿ, ಪ್ರಕೃತಿಯಲ್ಲಿ ನಾವು ಧ್ಯಾನ ಮಾಡೋದ್ರಿಂದ 3ರಷ್ಟು ನಾವು ಹೆಚ್ಚಿನ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಅಂದರೆ ನಾವು 1 ಗಂಟೆ ಧ್ಯಾನ ಮಾಡಿದರೆ ನಮಗೆ 4 ಗಂಟೆ ಹೆಚ್ಚಿನ ಒಂದು ಎನರ್ಜಿ ಸಿಗತ್ತೆ. 3 ಗಂಟೆ ಇನ್ನೂ ಹೆಚ್ಚು ನಾವು ಮಾಡಿದಷ್ಟು ಎನರ್ಜಿ ನಮಗೆ ಸಿಗತ್ತೆ. ಅದೇ ರೀತಿಯೇ ನಾವು ಒಂದು ಸತಿ ನಾವು ಕೂತ್ಕೊಂಡ್ರೆ ಧ್ಯಾನಕ್ಕೆ 4 ಗಂಟೆ 5 ಗಂಟೆ ಆ ರೀತಿ ನಾವು ಕೂತ್ಕೊಂಡ್ರೆ ನಾವು ಒಂದು ವಾರದ ಒಂದು ಎನರ್ಜಿ ನಾವು ತೊಗೊಳ್ತೀವಿ. ಒಂದು ವಾರಕ್ಕೆ ಬೇಕಾದಷ್ಟು ಎನರ್ಜಿಯನ್ನು ನಾವು 4 ಗಂಟೆಯಲ್ಲೇ ನಾವು ತೊಗೊಂಡು ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಇನ್ನೂ ಒಂದು ಹೆಚ್ಚಿನ ಲಾಭ ಇದೆ ಫ್ರೆಂಡ್ಸ್.
ನನಗೂ ಕೂಡ ಇದು ಗೊತ್ತಿರಲಿಲ್ಲ ಈ ವಿಷಯವನ್ನು. ಒಂದು ಸತೆ ಕೂತ್ಕೊಂಡ್ರೆ 4 ಗಂಟೆ 5 ಗಂಟೆ ಹೀಗೆ ಕೂತ್ಕೊಳ್ಳೋದ್ರಿಂದ ಒಂದು ತಿಂಗಳದ್ದು ಒಂದು ವಾರದ್ದು ಈ ಎನರ್ಜಿಯನ್ನು ನಾವು ಪಡ್ಕೊಳ್ತೀವಿ. 4 ಗಂಟೆಯಲ್ಲೇ ಒಂದು ವಾರದ ಒಂದು ಎನರ್ಜಿ ನಾವು ಪಡ್ಕೊಳ್ತೀವಿ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಇದನ್ನು ನಾನು ಪಿರಮಿಡಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಈ ಒಂದು ವಾಣಿ ಕೇಳಿಸ್ಕೊಳ್ತು. ಪಿರಮಿಡ್ ಒಳಗಡೆ ಕೂತ್ಕೊಂಡು 1 ಗಂಟೆ ಒಂದು ಸತಿ ನಾವು ಕೂತ್ಕೊಂಡ್ರೆ 4 ಗಂಟೆವರೆಗೂ ಕೂಡ ನೀನು ಎದ್ದೇಳಬೇಡ, ನಿನಗೆ ಒಂದು ವಾರದ್ದು ಎನರ್ಜಿ ಸಿಗತ್ತೆ ಅಂಥೇಳಿ ನನಗೆ ಈ ರೀತಿ ಒಂದು ಸತಿ ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಈ ರೀತಿ ಒಂದು ವಾಣಿ ಕೇಳಿಸ್ಕೊಳ್ತು. ಆವಾಗ ನನಗೆ ಗೊತ್ತಾಯಿತು, ನಾನು ಹೆಚ್ಚು 1 ಗಂಟೆ ಮಾಡೋದು ಎದ್ದೇಳೋದು, 11 ಗಂಟೆ ಮಾಡೋದು ಎದ್ದೇಳೋದು ಹಾಗೆ ಮಾಡಬಾರ್ದು. ಒಂದು ಸತಿ ಕೂತ್ಕೊಂಡ್ರೆ ನಾನು ಹೀಗೆ ಕೂತ್ಕೋಬೇಕು ಅಂಥೇಳಿ ಆ ಒಂದು ಸಂದೇಶ ಬಂದಾಗ ನಾನು ಮೊದಲೇ ನನಗೆ ಧ್ಯಾನನೂ ಹಾಗೇ ಮಾಡ್ತಾಯಿದ್ದೆ. ಮೊದಲು ಕೂಡ ನಾನು ಹಾಗೇ ಮಾಡ್ತಾಯಿದ್ದೆ. ಆದರೆ ನನಗೆ ಗೊತ್ತಿಲ್ಲದೇ ಅದು ನಾನು ಮಾಡ್ತಾಯಿದ್ದೆ. ನನಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ದ ತಕ್ಷಣವೇ ಕೈ ಕಾಲುಗಳನ್ನು ಈ ರೀತಿ ಟೈಟಾಗಿ ಹಿಡ್ಕೊಂಡ್ಬಿಡ್ತಾಯಿತ್ತು. ನನಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಕೂತ್ಕೊಳ್ತಾ ಇದ್ದೆ. ಪಿರಮಿಡಲ್ಲಿ ನನಗೆ ಈ ಒಂದು ಸಂದೇಶ ಕೇಳಿಸ್ಕೊಂಡಾಗ ಅದಕ್ಕೋಸ್ಕರನೇ ನಾನು ಇಷ್ಟೊತ್ತು ಧ್ಯಾನ ಮಾಡ್ತಾಯಿದ್ದೀನಿ, ಹೀಗೆ ಧ್ಯಾನ ಮಾಡ್ತಾಯಿದ್ದೀನಿ ಅಂಥೇಳಿ ನನಗೆ ಅರ್ಥ ಆಯಿತು. ಆವಾಗಲಿಂದ ನಾನು ಹಾಗೇ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡೆ. ಒಂದು ಸತಿ ಕೂತ್ಕೊಂಡ್ರೆ 4 ಗಂಟೆ 5 ಗಂಟೆ 6 ಗಂಟೆ 10 ಗಂಟೆ 12 ಗಂಟೆ 24 ಗಂಟೆ 34 ಗಂಟೆ ಈ ರೀತಿ ಒಂದು ಸತಿ ಕೂತ್ಕೊಂಡ್ರೆ ಎದ್ದೇಳ್ತಾನೆ ಇರಲಿಲ್ಲ. ಯಾಕೆಂದರೆ ಅದರಲ್ಲಿ ತುಂಬ ಒಂದು ಬೆನಿಫಿಟ್ ಇದೆ ಅಂತೇಳಿ ನನಗೆ ಗೊತ್ತಾಯಿತು. ಇದು ನಾನು ಪದೇ ಆ ರೀತಿ ನಾನು ಕೂತ್ಕೊಳ್ಳೋದನ್ನು ಕಲ್ತ್ಕೊಂಡೆ ಮನೆಯಲ್ಲೇ. ಮನೆಯಲ್ಲಿ ನಾನು 4 ಗಂಟೆ 5 ಗಂಟೆ ಮತ್ತು ರಾತ್ರಿ ಎಲ್ಲ ಕೂತ್ಕೊಳ್ಳೋದು ಈ ರೀತಿ ಅಭ್ಯಾಸ ಮಾಡಿದೆ. ಈ ರೀತಿ ಧ್ಯಾನ ಮಹಾಚಕ್ರ, ಧ್ಯಾನ ಮಹಾಯಜ್ಞ ಆಗ್ತಾ ಇರೋ ಒಂದು ಫಂಕ್ಷನ್ಗೆ ನಾನು ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ನಾನು ದಿನಗಟ್ಟಲೆ ಕೂತ್ಕೊಳ್ತಾ ಇದ್ದೆ. ಅಂಥ ಒಂದು ಜನಗಳ ಗುಂಪಿನಲ್ಲಿ, ಮತ್ತು ಒಂದು ಗುರುವಿನ ಸಾಂಗತ್ಯದಲ್ಲಿ, ಮತ್ತು ಪ್ರಕೃತಿ ಸಾಂಗತ್ಯದಲ್ಲಿ ಸಂಗೀತ ಒಂದು ಕೇಳ್ತಾ ಹುಣ್ಣಿಮೆಯ ಧ್ಯಾನ, ಮತ್ತು ಸಾವಿರಾರು ಒಂದು ಸಾಮೂಹಿಕ ಧ್ಯಾನದಲ್ಲಿ ಆ ರೀತಿ 3 ದಿನ 4 ದಿನ 5 ದಿನ ಈ ರೀತಿ 1 ವಾರ ಹಾಗೆ ಕೂತ್ಕೊಂಡು ಎದ್ದೇಳ್ತಾ ಇರಲಿಲ್ಲ, ಹಾಗೆ ಕೂತ್ಕೊಳ್ತಾ ಇದ್ದೆ. ಈ ರೀತಿ ನಾನು ಧ್ಯಾನಕ್ಕೆ ಬಂದ ಮೇಲೆ ಸುಮಾರು ನಾನು 2012ವರೆಗೂ ಕೂಡ ನಾನು ಇದನ್ನು ಮಾಡಿದ್ದೇನೆ. 4 ವರ್ಷ, 2008ಕ್ಕೆ ನಾನು ಬಂದಿರೋದು, 2009, 10, 11, 12 4 ವರ್ಷ ನಾನು ಇದೇ ರೀತಿಯೇ ಮಾಡಿದ್ದೀನಿ. ಧ್ಯಾನ ಒಂದು ಬಿಟ್ಟು ನನಗೇನು ಕೂಡ ಬೇಡ ಅನ್ನೋ ಥರ ಆ ರೀತಿ ನಾನು ಸಾಧನೆಯನ್ನು ಮಾಡಿದ್ದೀನಿ. ಮತ್ತು ಅಂಥ ಒಂದು ಸಮಯದಲ್ಲಿ ಮೌನ ಸಾಧನೆ, ಉಪವಾಸ ಸಾಧನೆ, ಇದನ್ನು ಕೂಡ ಮಾಡಿಸ್ತಾ ಇದ್ದರು.
ಅದ್ರ ಜೊತೆಗೆ ಇದನ್ನು ಕೂಡ ಮಾಡು ಅಂಥೇಳಿ ನನಗೆ ವಾಣಿಯನ್ನು ಕೇಳಿಸ್ಕೊಳ್ತಾ ಇತ್ತು. ಧ್ಯಾನದ ಜೊತೆಗೆ ಈ ಮೌನ, ಈ ಉಪವಾಸ ಇದು ಕೂಡ ನಾನು ಮಾಡಿದ್ದೀನಿ. ನಾನು ಈ ರೀತಿ ಸಾಧನೆ ಮಾಡುವಾಗ ನಾನು ನಮ್ಮಂಥವ್ರಿಗೆ ಏನು ಜ್ಞಾನ ಬರ್ತಾ ಇರುತ್ತೆ, ಏನು ಜ್ಞಾನ ಬರುತ್ತೆ, ಯಾವುದು ಕೂಡ ನಮಗೆ ಪ್ರಾಪಂಚಿಕ ಜ್ಞಾನ ಅನ್ನೋದೇ ಇಲ್ಲ. ಫಸ್ಟು ಈ ಆಧ್ಯಾತ್ಮಿಕ ಜ್ಞಾನ ನಮಗೆ ಹೇಗೆ ಸಿಗುತ್ತೋ ನೋಡೋಣ ಅಂಥೇಳಿ ನಾನು ನಮ್ಮ ತಂಗಿಯವ್ರಿಗೆ ನಾನು ಹೇಳ್ತಾ ಇದ್ದೆ. ನಮ್ಮಂಥ ಒಂದು ಮೂರ್ಖ ಶಿಖಾಮಣಿ ಅವ್ರಿಗೆ ನಮಗೆಲ್ಲ ಕಲ್ತ್ಕೊಳ್ಳುವಂಥ ಶಕ್ತಿ ಇದೆ ಅಂಥೇಳಿ ನಮಗೆ ಬರುತ್ತೆ. ನಮ್ಮಂಥವ್ರು ಮೂರ್ಖ ಶಿಖಾಮಣಿ ಅವ್ರಿಗೆ ಏನು ಬರುತ್ತೆ ನೋಡೋಣ, ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಪತ್ರಿ ಸರ್ ನೋಡೋಣ ಅಂಥೇಳಿ ನಾವು ಮಾತಾಡಿ ನಕ್ಕೊಳ್ತಾ ಇದ್ವಿ. ನಗ್ತಾ ನಾವು ಮಾತಾಡ್ತಾ ಇದ್ವಿ. ಯಾವೊಂದು ಭಾಷೆ ಕೂಡ ಬರೋದಿಲ್ಲ, ಯಾವೊಂದು ಅಕ್ಷರ ಜ್ಞಾನ ಅಷ್ಟೊಂದಿಲ್ಲ, ಎಲ್ಲೂ ವಸೂಲು ದಾಟಿ ಆಚೆ ಹೋಗೋದಲ್ಲ. ಈ ರೀತಿ ಸಾಧನೆ ಮಾಡೋದ್ರಿಂದ ನಾವೆಲ್ಲ ತಿಳ್ಕೊಳ್ತೀವಿ ಅಂತೆ. ಏನು ತಿಳ್ಕೊಳ್ತೀವಿ ನೋಡೋಣ ಅಂಥೇಳಿ ಈ ರೀತಿ ನಾವು ತಮಾಷೆಯಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಸಾಧನೆ ಮಾತ್ರ ನಾವು ಮಾಡ್ತಾ ಇದ್ವಿ. ನೋಡೋಣ ಹೆಂಗೆ ಕರ್ಕೊಂಡು ಹೋಗ್ತಾರ ನಮ್ಮಂಥ ಮೂರ್ಖ ಶಿಖಾಮಣಿಗಳಿಗೆ ಅಂಥೇಳಿ ನಾನು ಹೀಗೇ ಹೇಳ್ತಾ ಇದ್ದೆ. ನಮ್ಮ ತಂಗಿಯವ್ರ ಮುಂದೆ ನಾನು ಹೀಗೇ ಹಂಚ್ಕೊಳ್ತಾ ಇದ್ದೆ. ಈ ರೀತಿ ಸಾಧನೆ ಮಾಡು ಅಂಥೇಳಿ ನನಗೆ ಬರ್ತಾ ಇದೆ, ನಾನು ಮಾಡ್ತೀನಿ. ನಾನು ಎಲ್ಲ ಜ್ಞಾನವನ್ನು ಕೂಡ, ನನಗೆ ಒಂದೊಂದೇ ಜ್ಞಾನ ಕೂಡ ನನಗೆ ಬರುತ್ತಂತೆ. ಅದು ಏನು ಜ್ಞಾನ ಬರುತ್ತೋ ನೋಡೋಣ, ಯಾವ ಜ್ಞಾನ ಕಲ್ತ್ಕೊಳ್ತೀನೋ ನೋಡೋಣ ಅಂಥೇಳಿ ನಾನು ಈ ರೀತಿ ತಮಾಷೆಯಾಗಿ ನಾನು ಮಾತಾಡ್ತಾ ಇದ್ದೆ. ಇವಾಗಲೂ ನನಗೆ ಆ ರೀತಿ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನನಗೆ ಈ ರೀತಿ ಜಾಸ್ತಿ ನನಗೆ ಬರ್ತಾಯಿತ್ತು. ನನ್ನಂಥವ್ರಿಗೆ ಏನು ಕಲಿಸ್ತಾರೆ ಇವರು ಅಂಥೇಳಿ. ಮತ್ತು ಒಂದು ಸತೆ ನೀನು ಬೋಧನೆಯನ್ನು ಮಾಡು ಅಂಥೇಳಿ, ಇವಾಗ ನಿನಗೆ ಆ ಒಂದು ಜ್ಞಾನ ಬಂದಿದೆ, ಇವಾಗ ಎಲ್ಲರಿಗೂ ಕೂಡ ಹೇಳುವಂಥ ಜ್ಞಾನ ನೀನು ಪಡ್ಕೊಂಡಿದ್ದೀಯಾ, ಇವಾಗ ಎಲ್ರಿಗೂ ಕೂಡ ಹೇಳಬೇಕು ಅಂದಾಗ ಆವಾಗಲೂ ಕೂಡ ನಮ್ಮ ತಂಗಿಯವ್ರ ಜೊತೆಗೆ ನಾನು ಮಾತಾಡಿ ನಾನು ಏನೋ ಒಂದು ಬೋಧನೆ ಮಾಡಬೇಕಂತೆ. ಅದು ಏನು ಬೋಧನೆ ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಮಾಡಿಸ್ತಾರೋ ಅಂಥೇಳಿ ನಾನು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹೀಗೇ ಹೇಳಿರೋದು ನಮ್ಮ ತಂಗಿಯವ್ರಿಗೆ. ಒಂದು ಗುರು ನೋಡಿ, ನಮಗೆ ಗೊತ್ತಿಲ್ಲ ಆ ಒಂದು ಶಕ್ತಿ ಇದೆ ಅಂಥೇಳಿ ನಮ್ಮ ಗುರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅಂಥ ಒಂದು ಗುರುವಿಗೆ ನಾವು ನಮನವನ್ನು ಹೇಳೋಣ. ಹೀಗೆ ನಾನು ಏನು ನನ್ನ ಒಳಗೆ ಒಂದು ಒಳ ಮನಸ್ಸಿನಿಂದ ನನಗೆ ಯಾವ ರೀತಿ ವಾಣಿಯನ್ನು ಕೇಳಿಸ್ಕೊಳ್ತಾ ಇತ್ತೋ ಅದೇ ರೀತಿ ಧ್ಯಾನದ ಒಂದು ಅಭ್ಯಾಸ ಕೂಡ ನಾನು ಮಾಡಿದ್ದೀನಿ. ಮತ್ತು ನಾನು ತಕ್ಷಣವೇ ನನ್ನ ಸುತ್ತಲೂ ಇರೋರಿಗೂ ಕೂಡ, ನನ್ನ ಕುಟುಂಬದಲ್ಲಿ ಇರೋರಿಗೆ, ನನ್ನ ಬಂಧು ಬಳಗಕ್ಕೆ ಎಲ್ಲ ನಾನು ಇದನ್ನೇ ಹೇಳ್ತಾ ಇದ್ದೆ, ನೀವು ಕೂಡ ಮಾಡಿ ಅಂಥೇಳಿ.
ಯಾವುದು ನಾನು ಸಾಧ್ಯ ಇಲ್ಲ, ನನ್ನಿಂದ ಯಾವುದು ಕೂಡ ಸಾಧ್ಯ ಇಲ್ಲ ಅಂಥೇಳಿ ನಾನು ಏನು ಅಂದ್ಕೊಂಡಿದ್ನೋ ಈ ಧ್ಯಾನದಿಂದ ಒಂದೊಂದೇ ನನಗೆ ಸಾಧ್ಯ, ನಾನು ಕೂಡ ಮಾಡ್ತಾ ಇದ್ದೀನಿ, ನನಗೂ ಕೂಡ ಸಾಧ್ಯ ಆಗ್ತಾ ಇದೆ. ನಾನು ಗುರು ಹೇಳಿದ್ದನ್ನು ನಾನು ಶ್ರದ್ಧೆಯಿಂದ ನಾನು ಮಾಡೋದ್ರಿಂದ ಆ ಶ್ರದ್ಧೆ ನನ್ನಲ್ಲಿದೆ. ನನಗೆ ಯಾವ ಜ್ಞಾನನೇ ಇಲ್ಲದೆ ಇರ್ಬೋದು, ಪ್ರಾಪಂಚಿಕ ಜ್ಞಾನ, ಆದರೆ ಗುರು ಹೇಳಿದ ಮಾತನ್ನು ಕೇಳಿ ಮಾಡುವಂಥ ಶ್ರದ್ಧೆ ನನಗಿದೆ. ಆ ಶ್ರದ್ಧೆಯಿಂದ ನಾನು ಮಾಡ್ತಾ ಇದ್ದೀನಿ, ಭಕ್ತಿಯಿಂದ ನಾನು ಮಾಡ್ತಾ ಇದ್ದೀನಿ. ಗುರುವಿನ ಮಾತನ್ನು ಕೇಳಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ನಾನು ಮಾಡ್ತಾ ಇದ್ದೀನಿ. ನನಗೂ ಕೂಡ ಇದು ಸಾಧ್ಯ ಆಗ್ತಾ ಇದೆ, ನಾನು ಕೂಡ ಮಾಡ್ಬೋದು ಅಂಥೇಳಿ ಸುಮಾರು ವರ್ಷಗಳಾದಮೇಲೆ ನನಗನ್ನಿಸ್ತು. ಯಾಕೆಂದರೆ ಈ ಬೋಧನೆಯನ್ನು ಮಾಡು, ಧ್ಯಾನ ಪ್ರಚಾರ ಮಾಡು, ಧ್ಯಾನವನ್ನು ಹೇಳ್ಕೊಡು ಅಂದಾಗ ನನಗೆ ಅವಾಗ ಏನು ಕೂಡ ಗೊತ್ತಿಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಭಾಷೆ ಯಾವ ಒಂದು ನಾನು ಕಲ್ತಿರೋ ಒಂದು ಭಾಷೆ ಮರಾಠಿ ಭಾಷೆ, ಅದಕ್ಕೆ ಅಕ್ಷರ ಇಲ್ಲ. ಯಾರು ಕೂಡ ಹೊರಗಿನವರು ಯಾರು ಕೂಡ ಅದನ್ನು ಮಾತಾಡೋದಿಲ್ಲ. ನಮ್ಮ ಒಂದು ಕೇವಲ ಒಂದು ಸ್ವಲ್ಪ ಜನಗಳ ಮಾತ್ರ ಈ ಭಾಷೆ ನಮಗೆ ಬಿಟ್ಟರೆ, ನಮ್ಮ ಜನಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂಥ ಭಾಷೆಯನ್ನು ನಾನು ಕಲ್ತ್ಕೊಂಡಿರೋದು. ಅದಕ್ಕೆ ಆ ಒಂದು ಭಾಷೆಗೆ ಅಕ್ಷರ ಕೂಡ ಇಲ್ಲ, ಎಲ್ಲ ಮಿಕ್ಸ್ ಭಾಷೆ. ನಾನು ಹೇಗೆ ಈ ಧ್ಯಾನದ ಒಂದು ಬೋಧನೆಯನ್ನು ಮಾಡ್ತೀನಿ, ಈ ಪ್ರಾಪಂಚಿಕ ಜ್ಞಾನನೇ ನನಗೆ ಹೇಳೋಕ್ಕೆ ಬರೋದಿಲ್ಲ, ಪ್ರಾಪಂಚಿಕವಾಗಿರೋದೇ ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಈ ಧ್ಯಾನದ ಒಂದು ಆಧ್ಯಾತ್ಮಿಕದನ್ನು ನಾನು ಏನು ಮಾತಾಡ್ತೀನೋ ಏನೋ ಅಂಥೇಳಿ ನಾನು ಈ ರೀತಿ ಒಂದು ಸ್ಥಿತಿಯಲ್ಲಿ ನಾನಿದ್ದೆ. ಇದು ಯಾವಾಗ ನಾನು ಹೇಳೋದಕ್ಕೆ ಶುರು ಮಾಡಿದೆ, ಧ್ಯಾನವನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿದೆ, ಆಗ ಕನ್ನಡ ಸ್ವಲ್ಪವಾಗಿ ನಾನು ಕಲ್ತ್ಕೊಳ್ತಾ ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಈ ಒಂದು ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಧ್ಯಾನದ ಒಂದು ಶಕ್ತಿನೇ ಕಾರಣ. ಮತ್ತು ನನಗೆ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಬೇಡದೇ ಇರುವಂಥ ಮಾತುಗಳನ್ನು ಯಾವ ರೀತಿ ಹೆಂಗೆಲ್ಲ ಮಾತಾಡ್ತಾ ಇರ್ತಾರೆ. ನಿನಗೆ ಹೇಗೆ ಬರುತ್ತೆ ನೀನು ಹಾಗೇ ಮಾತಾಡು, ಮಾತಾಡ್ತಾ ನೀನು ಸರಿ ಮಾಡ್ಕೊಳ್ತೀಯ. ನೀನು ಮಾತಾಡದೇ ಇದ್ದರೆ ನಿನಗೆ ಬರೋದೇ ಇಲ್ಲ, ಮಾತಾಡ್ತಾನೆ ನೀನು ಸರಿ ಮಾಡ್ಕೊಳ್ತೀಯ, ಒಂದೊಂದೇ ಸರಿ ಮಾಡ್ಕೊಳ್ತಾ ಇರ್ತೀಯ ಅಂಥೇಳಿ ಈ ರೀತಿ ನನಗೆ ಹೇಳಿ ಪ್ರೋತ್ಸಾಹ ಕೊಡ್ತಾಯಿದ್ರು. ನೀ ಧ್ಯಾನವನ್ನು ಕಲಿಬೇಕಾದ್ರೆ ನಿನಗೆ ಯಾವುದೂ ಒಂದು ಅಕ್ಷರ ಜ್ಞಾನ ಬೇಕಾಗಿಲ್ಲ. ಆತ್ಮಜ್ಞಾನ ನಿನಗಿದ್ದರೆ ಎಲ್ಲ ಒಂದು ಪ್ರಾಪಂಚಿಕ ಜ್ಞಾನ ಆದಷ್ಟಕ್ಕದೇ ನಿನಗೆ ಬಂದುಬಿಡತ್ತೆ. ನಿನಗೆ ಪ್ರಾಪಂಚಿಕ ಒಂದು ಜ್ಞಾನ ಯಾವುದಿಲ್ಲ ಅಂಥೇಳಿ ಯಾಕೆ ನೀನು ಅಂದ್ಕೊಳ್ತಾ ಇರ್ತೀಯ? ಧ್ಯಾನ ಮಾಡು, ಆತ್ಮಜ್ಞಾನವನ್ನು ಪಡ್ಕೊ. ಪ್ರಾಪಂಚಿಕ ಜ್ಞಾನನೂ ಕೂಡ ಎಲ್ಲರ ಹತ್ರ ಮಾತಾಡ್ತಾ ಎಲ್ಲ ಕಡೆನೂ ಹೋಗ್ತಾ ಇರುವಾಗ, ಧ್ಯಾನ ಪ್ರಚಾರ ಮಾಡ್ತಾ ಇರುವಾಗ ಆ ಜ್ಞಾನ ನಿನಗೆ ಬರತ್ತೆ ಅಂಥೇಳಿ ಈ ರೀತಿ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು.
ನೀನು ಬುದ್ಧಿಯಲ್ಲಿ ನನ್ನ ಒಂದು ಬುದ್ಧಿಯಲ್ಲಿ ನಾನು ಶುದ್ಧಿ ಮಾಡಿಕೊಂಡಾಗ ಏನು ಬುದ್ಧಿ ಶುದ್ಧಿ ಮಾಡ್ಕೊಳ್ತೀನೋ ಧ್ಯಾನದ ಶಕ್ತಿಯಿಂದ ನನ್ನ ಬುದ್ಧಿ ಶುದ್ಧಿ ಆಗಬೇಕು. ಫಸ್ಟು ಧ್ಯಾನದ ಶಕ್ತಿಯಿಂದನೇ ನನ್ನ ಬುದ್ಧಿ ಶುದ್ಧಿ ಆಗತ್ತೆ. ಆಗ ಆತ್ಮದಲ್ಲಿ ನೀನು ಸಿದ್ಧಿಯನ್ನು ಪಡ್ಕೊಳ್ತೀಯ. ಎಲ್ಲರೂ ಕೂಡ ಧ್ಯಾನ ಮಾಡೋರು ಫಸ್ಟು ಬುದ್ಧಿಯಲ್ಲಿ ಶುದ್ಧಿಯನ್ನು ಪಡ್ಕೋಬೇಕು. ಪಡ್ಕೊಂಡೇ ಪಡ್ಕೊಳ್ತಾರೆ. ಇದಕ್ಕೆ ಯಾವುದು ಕೂಡ ಒಂದು ಅಕ್ಷರ ಜ್ಞಾನ ಬೇಕಾಗಿಲ್ಲ, ಯಾವುದೇ ಒಂದು ಪ್ರಾಪಂಚಿಕ ಜ್ಞಾನ ಬೇಕಾಗಿಲ್ಲ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಬುದ್ಧಿಯನ್ನು ಶುದ್ಧಿ ಮಾಡ್ಕೋಬೇಕು. ಯಾವಾಗ ನಮ್ಮ ಬುದ್ಧಿ ಶುದ್ಧಿ ಆಗತ್ತೋ ಆವಾಗ ಆತ್ಮದಲ್ಲಿ ನಾವು ಸಿದ್ಧಿಯನ್ನು ಪಡ್ಕೊಳ್ತೀವಿ. ನಾವು ಏನು ಅಂದ್ಕೊಳ್ತಾ ಇರ್ತೀವಿ, ಏನು ಕಲಿಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಅದನ್ನು ಸಿದ್ಧಿ ಮಾಡ್ಕೊಳ್ತೀವಿ, ಸಿದ್ಧಿಯನ್ನು ಪಡ್ಕೊಳ್ತೀವಿ, ಆತ್ಮಜ್ಞಾನವನ್ನು ಪಡ್ಕೊಳ್ತೀವಿ. ಮತ್ತು ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ್ಲೇ ಹೇಗೆ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ತಾ ಇರ್ತೀನಿ, ಪ್ರಾಪಂಚಿಕ ವಿಷಯದಲ್ಲಿನೂ ಕೂಡ ನನಗೆ ಗೊತ್ತೇ ಇಲ್ಲ ಈ ರೀತಿ ನಡೆಯುತ್ತೆ ಅಂಥೇಳಿ. ಆದರೆ ಹೀಗೀಗೆ ನಡೆಯುತ್ತೆ ಅಂಥೇಳಿ ನಾನು ಇದನ್ನು ಕೂಡ ನಮ್ಮ ತಂಗಿಯವರ ಹತ್ರ ನಾನು ಹಂಚ್ಕೊಳ್ತಾ ಇದ್ದೆ. ಪ್ರಪಂಚದಲ್ಲಿ ಹೀಗೆಲ್ಲ ಆಗತ್ತಂತೆ, ನನಗೆ ಧ್ಯಾನದಲ್ಲಿ ಬಂದಿರೋದು ಹೀಗೆಲ್ಲ ನೋಡ್ಕೊಂಡು ಬಂದಿದ್ದೀನಿ ನಾನು, ಈಗೂ ಇರ್ತಾರಂತೆ, ಈ ರೀತಿಯೂ ಕೂಡ ಮಾಡ್ತಾರಂತೆ. ನಮಗೆ ಗೊತ್ತಿಲ್ಲದ ವಿಷಯವನ್ನು ನಾನು ತಿಳ್ಕೊಳ್ತಾ ಇದ್ದೆ ಧ್ಯಾನದಲ್ಲಿ. ಈ ಕಡೆ ಪ್ರಾಪಂಚಿಕದ ಜ್ಞಾನನೂ ಕೂಡ ನನಗೆ ಸಿಗ್ತಾ ಇತ್ತು, ಆಧ್ಯಾತ್ಮಿಕ ಜ್ಞಾನನೂ ಕೂಡ ನನಗೆ ಸಿಗ್ತಾ ಇರತ್ತೆ. ಆಗ ನನಗೆ ಅರಿವಿಗೆ ಬಂತು, ನಾನು ಏನೂ ಕೂಡ ಕಲಿದೇ ಇದ್ರೂ ಕೂಡ ನನಗೆ ಎರಡೂ ಕೂಡ ತಿಳಿತಾ ಇದೆ. ಪ್ರಾಪಂಚಿಕ ಜ್ಞಾನನೂ ತಿಳಿತಾ ಇದೆ, ಆಧ್ಯಾತ್ಮಿಕ ಜ್ಞಾನನೂ ಕೂಡ ನನಗೆ ತಿಳಿತಾ ಇದೆ. ಧ್ಯಾನದಲ್ಲಿ ಎಂಥವರು ಕೂಡ ಪರಿವರ್ತನೆ ಆಗ್ಬಹುದು. ನಿಜವಾಗ್ಲೂ ಕೂಡ ನಾವು ಇದನ್ನು ಮೊದಲು ಹೇಳಿ ನಗ್ತಾ ನಾವು ಇದನ್ನು ಮಾತಾಡ್ತಾ ಇದ್ವಿ. ನಮ್ಮಂಥವ್ರಿಗೆ ಏನು ಕಲಿಸ್ತಾರ ನೋಡೋಣ ಅಂಥೇಳಿ ಕಲಿಸ್ತಾ ಇದ್ದಾರೆ ನೋಡಿ. ನಮ್ಮಂಥವ್ರಿಗೂ ಕಲಿಸ್ತಾ ಇದ್ದಾರೆ ಅಂದರೆ ಮತ್ತು ಇನ್ನೂ ಜ್ಞಾನ ಇರೋರಿಗೆ, ಅಕ್ಷರ ಜ್ಞಾನ ಇರೋರಿಗೆ ಅವ್ರಿಗೆ ಅದೇ ರೀತಿಯೇ ಕಲಿಸ್ತಾ ಇರ್ತಾರೆ. ಇದರಲ್ಲಿ ಭೇದ ಭಾವ ಇಲ್ಲ. ಇವಾಗ ಎಲ್ಲ ಅಕ್ಷರ ಜ್ಞಾನ ಇರುತ್ತೆ, ಪ್ರಾಪಂಚಿಕ ಜ್ಞಾನವನ್ನು ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾರೆ. ಎಲ್ಲದರಲ್ಲಿನೂ ಫಸ್ಟ್ ನಂಬರ್ 1. ಆದರೆ ಆತ್ಮಜ್ಞಾನ ಅವ್ರಿಗೆ ಕಿಂಚಿತ್ತು ಕೂಡ ಗೊತ್ತಿರೋದಿಲ್ಲ. ಅವರು ಗುರುಗಳ ಮಾತನ್ನು ಕೇಳಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಮತ್ತು ಕೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ ಅಂದರೆ ಅವ್ರಿಗೆ ಎಷ್ಟೋ ಒಂದು ಪ್ರಾಪಂಚಿಕದಲ್ಲಿ ನಂಬರ್ 1 ಆಗಿದ್ದರೂ ಕೂಡ ಅವ್ರಿಗೆ ಮುಂದೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾವ ಗುರುನೂ ಕೂಡ ಮುಂದೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಆಧ್ಯಾತ್ಮಿಕ ಗುರು ಪ್ರಾಪಂಚಿಕದಲ್ಲಿ ನಂಬರ್ 1 ಆಗಿದ್ದಾರೆ. ಎಲ್ಲದರಲ್ಲಿನೂ ಹೆಸರಿನಲ್ಲಿ, ಕೀರ್ತಿಯಲ್ಲಿ, ಶ್ರೀಮಂತಿಕೆಯಲ್ಲಿ, ಜ್ಞಾನದಲ್ಲಿ, ಅಕ್ಷರ ಜ್ಞಾನದಲ್ಲಿ, ಓದಿರೋದ್ರಲ್ಲಿ ಎಲ್ಲದರಲ್ಲಿನೂ ನಂಬರ್ 1 ಆಗಿದ್ದಾರೆ. ಆದರೆ ಅವ್ರಿಗೆ ಆತ್ಮಜ್ಞಾನ ಕಲಿಬೇಕು ಅಂಥೇಳಿ ಅವ್ರಿಗೆ ಸ್ವಲ್ಪ ಕೂಡ ಬರೋದಿಲ್ಲ. ನಾನೇ ಮಹಾ, ನನಗೆ ಎಲ್ಲ ಗೊತ್ತಿದೆ, ನಾನು ಪ್ರಪಂಚದಲ್ಲೇ ನಂಬರ್ 1, ನನ್ನ ಹೆಸರು ಎಲ್ಲ ಕಡೆನೂ ಇದೆ.
ಇದಕ್ಕಿಂತ ಆ ಒಂದು ಆತ್ಮಜ್ಞಾನ ಇದಕ್ಕಿಂತ ಏನು ಹೆಚ್ಚಿಂದಲ್ಲ, ಅದು ನನಗೆ ಬೇಕಾಗಿಲ್ಲ ಅಂಥೇಳಿ ಆ ರೀತಿ ಇರೋರಿಗೆ ಯಾವ ಒಂದು ಗುರುನೂ ಕೂಡ ಮುಂದೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿಯಲ್ಲಿ ನಾವು ಶುದ್ಧಿಯನ್ನು ಪಡ್ಕೋಬೇಕು. ಶುದ್ಧಿ ಆಗೇ ಆಗತ್ತೆ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ ಫ್ರೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಎಂಥ ಒಂದು ಅದ್ಭುತವಾದಂತಹ ಶಕ್ತಿ ಈ ಧ್ಯಾನದಲ್ಲಿದೆ. ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಫ್ರೆಂಡ್ಸ್. ಈ ಧ್ಯಾನ ಅನ್ನೋದು ಅಕ್ಷಯ ಪಾತ್ರೆ. ಕಾಮಧೇನು, ಕಲ್ಪವೃಕ್ಷ. ನಾವು ಎಷ್ಟೇ ಜ್ಞಾನವನ್ನು ಕಲಿಸ್ತಾ ಇದ್ರೂ ಕೂಡ ಕಲಿಸೋದು ಇದ್ದೇ ಇರುತ್ತೆ. ಹೊಸದನ್ನು ನಮಗೆ ಸಿಗ್ತಾನೆ ಇರುತ್ತೆ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ನಮ್ಮಲ್ಲಿರುವಂಥ ದೈವ ಶಕ್ತಿಯನ್ನು ನಾವು ಗುರುತಿಸ್ಕೊಳ್ಳೋಣ. ಅಗಾಧವಾದಂತಹ ಶಕ್ತಿ ನಮ್ಮಲ್ಲಿನೂ ಕೂಡ ಇದೆ. ಯಾವುದು ಅಸಾಧ್ಯವೋ ಅದನ್ನು ನಾವು ಮಾಡಿ ತೋರಿಸ್ತೀವಿ. ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಕೈಲಿಂದ ಏನೂ ಕೂಡ ಆಗೋದಿಲ್ಲ ಅಂತ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಎಲ್ಲವೂ ಕೂಡ ಆಗತ್ತೆ. ಎಲ್ಲದೂ ಕೂಡ ಸಾಧ್ಯ ಇದೆ ಧ್ಯಾನದ ಶಕ್ತಿಯಲ್ಲಿ. ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ತೀವಿ. ನಮ್ಗೆ ಗೊತ್ತಿಲ್ಲದೇ ನಾವು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ನಮ್ಗೆ ಗೊತ್ತೇ ಇರೋದಿಲ್ಲ. ನಾನು ಈಗೂ ಕೂಡ ನಾನು ಮಾಡ್ಬೋದಾ ಅಂಥೇಳಿ ಆಶ್ಚರ್ಯವಾಗಿ ನಮಗೆ ಆಶ್ಚರ್ಯ ಆಗತ್ತೆ. ನಾನು ಕೂಡ ಇದನ್ನು ಕಲ್ತ್ಕೊಂಡ ಮೇಲೆ ನನ್ನಂಥವಳು ಕೂಡ ಈ ರೀತಿ ಪರಿವರ್ತನೆ ಆಗಿದ್ದೀನಿ ಅಂದರೆ ನಾನು ಇವಾಗ ಬೇರೆಯವ್ರಿಗೆ ಹೇಳ್ಕೊಟ್ರೂ ಕೂಡ ಯಾವುದು ನಿಮಗೆ ಅಸಾಧ್ಯ ಅಂಥೇಳಿ ಅನ್ನಿಸ್ತಾ ಇದೆ, ಧ್ಯಾನದಲ್ಲಿ ಅದು ಸಾಧ್ಯ ಆಗತ್ತೆ, ಭಯ ಪಟ್ಕೋಬೇಡಿ, ಮಾಡಿ ಮುಂದೆ ಹೋಗಿ ಅಂಥೇಳಿ ನಾನು ಕೂಡ ಆ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತೀನಿ. ನಿನ್ನ ಕೈಲಿ ಅದು ಆಗೋದಿಲ್ಲ, ಅದು ನೀನು ಮಾಡಬೇಡ ಅಂಥೇಳಿ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಯಾಕೆಂದರೆ ನಾನು ತಿಳ್ಕೊಂಡಿದ್ದೀನಿ, ಅನುಭವ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾವುದು ಅಸಾಧ್ಯ ಅಂತ ನಾವು ಅಂದ್ಕೊಳ್ತೀವಿ ಅದು ಸಾಧ್ಯ ಇದೆ. ಬೇರೆಯವ್ರಿಗೂ ಕೂಡ ನಾನು ಅದನ್ನೇ ಹೇಳ್ತೀನಿ. ಆಗುತ್ತೋ ಇಲ್ವೋ ಅಂತ ಹೇಳಿದಾಗ
ಆಗತ್ತೋ ಬಿಡತ್ತೋ ಅದು ಮುಂದಿನ ಮಾತು. ಯಾವುದು ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಏನೇ ಮಾಡಿದ್ರೂ ಕೂಡ ಯಾವುದು ಕೂಡ ಅಸಾಧ್ಯ ಇರೋದು ಅದು ಸಾಧ್ಯ ಆಗತ್ತೆ. ಮುಂದೆ ಹೋಗ್ತಾ ಇರಿ. ಹೀಗೆ ನನಗೆ ಹೀಗೇನೆ ಭಗವಂತನಿಂದ ಒಂದು ಸಂದೇಶ ಬರ್ತಾ ಇತ್ತು. ನಾನು ಕೂಡ ಬೇರೆಯವ್ರಿಗೂ ಕೂಡ ಹೀಗೆ ಹೇಳ್ತೀನಿ. ಆದರೆ ಸ್ವಲ್ಪ ಇದನ್ನು ತಿಳ್ಕೊಳ್ಳೋವರೆಗೂ ಕೂಡ ಕಷ್ಟ. ತಿಳ್ಕೊಂಡ ಮೇಲೆ ನನಗೂ ನೋಡಿ, ತಿಳ್ಕೊಳ್ಳೋವರೆಗೂ ಕೂಡ ನಾನು ಇದನ್ನು ತಮಾಷೆಯಾಗಿಯೇ ತಗೊಳ್ತಾ ಇದ್ದೆ. ಅಂದರೆ ನಾನು ಬೇರೆಯವ್ರಿಗೆ ಹೇಳಿದರೆ, ಬೇರೆಯವ್ರ ಹತ್ರ ನಾನು ಕಲ್ತ್ಕೊಳ್ಳೋಕೆ ಹೋದರೆ ನಾನು ಅವ್ರಿಗೆ ಮಾತಾಡಿಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಒಂದು ಒಳಗೆ ಬಂದಂತಹ ಮಾತಿನಿಂದನೇ ನಾನು ಕೂಡ ತಮಾಷೆ ಮಾಡಿದ್ದೀನಿ. ನನಗೆ ಈ ರೀತಿ ಬರ್ತಾ ಇದೆ ಅಂಥೇಳಿ ನನ್ನ ಒಳ ಮಾತನ್ನು ಕೇಳಿ ನಾನೇ ತಮಾಷೆ ಮಾಡ್ತಾ ಇದ್ದೆ. ತಮಾಷೆಯಾಗಿ ನಾನು ತಗೊಳ್ತಾ ಇದ್ದೆ. ಆ ರೀತಿ ಆ ಮಾತನ್ನು ನಾನು ತಮಾಷೆಯಾಗಿ ತಗೊಂಡ್ರೂ ಕೂಡ ಏನು ಬರುತ್ತೆ ಅದನ್ನು ನಾನು ಮಾಡ್ತಾ ಇದ್ದೆ, ಸಾಧನೆಯನ್ನು ಮಾಡ್ತಾ ಇದ್ದೆ. ಆಗ ನಾನು ಅಂದ್ಕೊಂಡಿರೋದು ಸಾಧನೆಯನ್ನು ಮಾಡಿ ಏನು ಅಸಾಧ್ಯವಾಗಿರೋದು ಅದು ಸಾಧ್ಯ ಆಗ್ತಾ ಇತ್ತೋ, ಆತ್ಮದಲ್ಲಿ ನಾನು ಸಿದ್ಧಿಯನ್ನು ಪಡ್ಕೊಳ್ತಾ ಇದ್ನೋ, ಆಗ ಇದನ್ನು ಎಲ್ರಿಗೂ ಕೂಡ ಹೇಳಬೇಕು. ಇದು ಯಾಕೆಂದರೆ ಇದು ನನಗೆ ಅನುಭವ ಆಗಿದೆ. ಬೇರೆಯವ್ರಿಗೂ ಕೂಡ ಇದು ಅನುಭವ ಆದಮೇಲೆ ಅವರು ಕೂಡ ಖುಷಿಯಾಗಿರೋದಕ್ಕೆ, ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೂ ಕೂಡ ನಾನು ಹೇಳಬೇಕು ಅಂಥೇಳಿ ಎಲ್ರಿಗೂ ನನಗಾಗಿರುವಂಥ ಅನುಭವಗಳನ್ನು, ಪ್ರತಿಯೊಂದು ಅನುಭವಗಳನ್ನು ಕೂಡ ನಾನು ಹಂಚ್ಕೊಳ್ತಾ ಇದ್ದೆ. ಇವಾಗಲೂ ಕೂಡ ನಾನು ಅದೇ ಒಂದು ಮಾರ್ಗದಲ್ಲೇ ಇದೆ. ಏನಾದರೂ ಅನುಭವ ಆದರೆ ಆಯಿತು, ಎಲ್ಲರ ಹತ್ರನೂ ಕೂಡ ನಾನು ಹೇಳ್ಕೊಳ್ತಾ ಇರ್ತೀನಿ. ನಾವು ಶರೀರದ ಜೊತೆಗೆ ಇದ್ದಾಗ, ಮನಸ್ಸಿನ ಜೊತೆಗೆ ಇದ್ದಾಗ, ನಮ್ಮ ಒಂದು ಆತ್ಮದ ಸ್ಥಿತಿಯಲ್ಲಿ ನಾವು ಇರೋದನ್ನು, ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂಥೇಳಿ ನಮಗೇನು ಕೂಡ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಾವು ಯಾವಾಗ ಹೆಚ್ಚು ನಮ್ಮ ಉಸಿರಿನ ಜೊತೆಗೆ ಇದ್ದು ಬುದ್ಧಿಯನ್ನು ನಾವು ಶುದ್ಧಿಯನ್ನು ಮಾಡ್ಕೊಳ್ತೀವೋ, ನಮ್ಮ ಬುದ್ಧಿ ಶುದ್ಧಿ ಮಾಡ್ಕೊಳ್ತೀವೋ, ಕೇವಲ ಒಂದು ಪ್ರಾಪಂಚಿಕದ ಯೋಚನೆಯಿಂದನೇ ನಮ್ಮ ಬುದ್ಧಿ ಇರುತ್ತೆ. ಅಂಥ ಒಂದು ಬುದ್ಧಿ ನಮ್ಮ ಉಸಿರಿನ ಜೊತೆಗೆ ಇದ್ದು ನಾವು ಶುದ್ಧಿ ಮಾಡ್ಕೊಳ್ತೀವಿ ಈ ಧ್ಯಾನದಲ್ಲಿ. ಪ್ರಾಪಂಚಿಕದ ಯೋಚನೆಯಿಂದ ತುಂಬಿಕೊಂಡಿರುವಂಥ ಈ ಬುದ್ಧಿಯನ್ನು ನಾವು ಆಧ್ಯಾತ್ಮಿಕದಿಂದ ಈ ಬುದ್ಧಿ ಶುದ್ಧಿ ಮಾಡ್ಕೊಳ್ತೀವಿ, ಆಧ್ಯಾತ್ಮಿಕದ ಯೋಚನೆಯಿಂದ. ನಾನು ಹೀಗೆ ಪಿರಮಿಡ್ ಒಳಗಡೆ
ಕೂತ್ಕೊಂಡು 4 ಗಂಟೆ 5 ಗಂಟೆ ಈ ರೀತಿ ಧ್ಯಾನ ಮಾಡುವಾಗ ನನಗೆ ಸಂಬಲ್ ಮಾಸ್ಟರ್ಸು ಮತ್ತು ಸಪ್ತ ಋಷಿಗಳ ಒಂದು ಸಂದೇಶ ಕೂಡ ಅಲ್ಲಿ ನನಗೆ ಸಿಗ್ತಾ ಇತ್ತು. ಅವರು ಒಂದು ಸಾಂಗತ್ಯದಲ್ಲಿ ನಾನು ಎಷ್ಟೋ ಜ್ಞಾನವನ್ನು ನಾನು ಕಲ್ತ್ಕೊಳ್ತಾ ಇರ್ತೀನಿ. ಇದನ್ನೆಲ್ಲ ನಾನು ಈ ಒಂದು ಪ್ರಾಪಂಚಿಕದ ಯೋಚನೆಯಿಂದ ಬುದ್ಧಿಯಿಂದ ಯಾರು ಕೂಡಿರ್ತಾರೋ, ಒಂದು ಶರೀರ ಮನಸ್ಸು ಪ್ರಾಪಂಚಿಕದ ಬುದ್ಧಿಯಿಂದ ಯಾರು ಕೂಡಿರ್ತಾರೋ ಅವ್ರಿಗಿದನ್ನು ಹೇಳೋದ್ರಿಂದ ಅವ್ರಿಗೇನು ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇದು ಸಾಧನೆ ಮುಖಾಂತರನೇ ನಮಗೆ ಗೊತ್ತಾಗೋದು, ಹೇಳೋದ್ರಿಂದ ಇದು ಗೊತ್ತಾಗೋದಿಲ್ಲ. ಒಂದು ಸಿಹಿ ಪದಾರ್ಥವನ್ನು ನಾವು ಸ್ವೀಟ್ ಏನಾದರೂ ತಿನ್ನಬೇಕಂದ್ರೆ ಅದು ತಿನ್ನೋದ್ರಿಂದನೇ ಗೊತ್ತಾಗತ್ತೆ ಅದು ಸಿಹಿ ಆಗಿದೆಯೋ ಸಪ್ಪೆ ಇದೆಯೋ ಅಂಥೇಳಿ. ಅದರ ಸಿಹಿ ಯಾರಿಗೆ ಗೊತ್ತಾಗತ್ತೆ ಅಂದರೆ ಯಾರು ತಿಂದಿರ್ತಾರೋ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ಯಾರು ಧ್ಯಾನವನ್ನು ಮಾಡ್ತಾ ಇರ್ತಾರೋ ಈ ಧ್ಯಾನದ ಒಂದು ರುಚಿ ಅವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ, ಮಾಡದೇ ಇರೋರಿಗೆ ಗೊತ್ತಾಗೋದಿಲ್ಲ. ಸಿಹಿ ತಿಂದವ್ರಿಗೆ ಗೊತ್ತಿರುತ್ತೆ ಅದರ ರುಚಿ. ನಾವು ಏನೇ ಒಂದು ತಿಂದಿರ್ತೀವಿ, ಜಾಮೂನ್ ಆಗಲಿ, ರಸಗುಲ್ಲ ಆಗಲಿ, ಜಿಲೇಬಿ ಆಗಲಿ, ಮೈಸೂರು ಪಾಕ್ ಆಗಲಿ, ಏನಾದರೂ ಸಿಹಿಯನ್ನು ನಾವು ತಿಂದಿರ್ತೀವಿ, ತಿಂದವ್ರಿಗೆ ಗೊತ್ತಿರುತ್ತೆ ಅದರ ಒಂದು ರುಚಿ. ಯಾರು ತಿಂದಿರೋದಿಲ್ವೋ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗೆ ಈ ಧ್ಯಾನ ಕೂಡ ಯಾರು ಧ್ಯಾನ ಮಾಡ್ತಾರೆ ಇದರ ಒಂದು ರುಚಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾರು ಧ್ಯಾನ ಮಾಡೋದಿಲ್ವೋ ಆ ರುಚಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾವು ಧ್ಯಾನದಲ್ಲಿ ಆ ಲೋಕಕ್ಕೆ ಹೋಗ್ತೀವಿ, ಈ ಲೋಕಕ್ಕೆ ಹೋಗ್ತೀವಿ, ಆ ಲೋಕ ಎಲ್ಲ ಸುತ್ತಾಡ್ಕೊಂಡು ನೋಡಿ ಬರ್ತೀವಿ ಅಂತೇಳಿದರೆ ಧ್ಯಾನ ಮಾಡದೇ ಇರೋರು ಇದನ್ನು ನಂಬೋದಿಲ್ಲ. ಯಾರು ನೋಡಿರ್ತಾರೋ ಅವರು ಖುಷಿಯಾಗಿ ಹೇಳ್ತಾ ಇರ್ತಾರೆ. ಮತ್ತು ಯಾರಿಗೆ ಅದರ ಒಂದು ಸವಿದಿರ್ತಾರೋ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಓ ಹೌದಾ ಅಲ್ಲಿಗೆ ಹೋಗಿದ್ದ, ಏನಾಯಿತು, ಏನು ಮಾಸ್ಟ್ರು ಏನು ಸಂದೇಶ ಕೊಟ್ಟರು, ಯಾವೊಂದು ಸಂದೇಶವನ್ನು ಅಲ್ಲಿಂದ ತಿಳ್ಕೊಂಡು ಬಂದೆ ಅಂಥೇಳಿ ಈ ರೀತಿ ಕೇಳ್ತಾರೆ. ಈ ಒಂದು ಸಿಹಿನೇ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಆಧ್ಯಾತ್ಮಿಕ ಒಂದು ರುಚಿನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಏನು ಹುಚ್ಚಿ ಥರ ಮಾತಾಡ್ತಾ ಇದೆಯಾ ಅಂಥೇಳಿ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ. ಯಾರಿಗೆ ಇದ್ರ ಒಂದು ಸಿಹಿ ಗೊತ್ತಾಗಿದೆಯೋ, ಹೌದಾ ಅಲ್ಲಿಗೆ ಹೋಗಿದ್ದೆ, ಸತ್ಯಲೋಕಕ್ಕೆ ಹೋಗಿದೆ, ಏನು ತಿಳ್ಕೊಂಡು ಬಂದೆ, ಅಲ್ಲಿ ಏನು ನಿನಗೆ ಸಂದೇಶ ಕೊಟ್ಟರು, ಮಾಸ್ಟ್ರು ಏನು ಹೇಳಿದರು, ಅಲ್ಲಿಂದ ಏನು ತಿಳ್ಕೊಂಡು ಬಂದೆ, ಅವ್ರಿಗೆ ಕೇಳಿನೇ ಅವರು ಎಷ್ಟೋ ಅನುಭವಗಳನ್ನು ಕೆಲವರು ಪಡ್ಕೊಳ್ತಾ ಇರ್ತಾರೆ. ಕೇಳಿನೇ ಆ ಒಂದು ಆತ್ಮಕ್ಕೆ ಜ್ಞಾನ ಬರುತ್ತೆ. ಅವರು ಸತ್ಯಲೋಕಕ್ಕೆ ಹೋಗಿರೋದಿಲ್ಲ, ಆ ಜ್ಞಾನವನ್ನು ಪಡ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಅವರು ಕೂಡ ಅಲ್ಲಿಗೆ ಹೋಗಿ ಬರ್ತಾರೆ, ಅವರು ಕೂಡ ನೋಡ್ಕೊಂಡು ಬರ್ತಾರೆ, ಬೇರೆಯವರು ಕೂಡ. ಇವಾಗ ನಾನು ಈ ಒಂದು ನಮ್ಮ ಕರ್ನಾಟಕವನ್ನು ಬಿಟ್ಟು ಬೇರೆ ಯಾವ ದೇಶನೂ ಕೂಡ ನೋಡಿಲ್ಲ. ಅದು ನಾನು ನೋಡಿಲ್ಲ ಅಂಥೇಳಿ ಅದು ಇಲ್ಲದೆ ಇರೋದಕ್ಕೆ ಇವಾಗ ನಾನು ಅದು ನೋಡಿಲ್ಲ, ಆ ದೇಶನೇ ನೋಡಿಲ್ಲ ಅಥವಾ ಯಾವುದೋ ಒಂದು ಊರೇ ನೋಡಿಲ್ಲ
ಅದು ಊರಿದೆ ಅಲ್ಲೇ, ಆದ್ರೆ ನಾನು ನೋಡಿಲ್ಲ. ಆ ಊರಿದೆ, ಆ ದೇಶ ಇದೆ, ಬೇರೆ ಬೇರೆ ದೇಶಗಳು ಇದೆ, ಆದ್ರೆ ನಾನು ನೋಡಿಲ್ಲ. ನಾನು ನೋಡಿಲ್ಲ ಅಂಥೇಳಿ ಅದು ಇಲ್ಲವೇ ಇಲ್ಲ ಅಂಥೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ. ಅದು ಇಲ್ಲವೇ ಇಲ್ಲ. ಧ್ಯಾನ ಮಾಡದೇ ಇರೋ ಪರಿಸ್ಥಿತಿನೂ ಕೂಡ ಹಾಗೆ. ಯಾವ ಲೋಕನೂ ಇಲ್ಲ, ಯಾಕೆಂದ್ರೆ ನಾವು ನೋಡಿಲ್ಲ. ಯಾವ ಲೋಕನೂ ಇಲ್ಲ, ಯಾವ ಜನ್ಮನೂ ಇಲ್ಲ, ಇರೋದು ಇಲ್ಲೇ. ಧ್ಯಾನ ಮಾಡೋರು ಇಲ್ಲ, ಇದೆ ಧ್ಯಾನ ಮಾಡು, ಎಲ್ಲ ಲೋಕಗಳು ಇದೆ. ಇಲ್ಲಿ ಬೇರೆ ಬೇರೆ ಊರುಗಳು ದೇಶಗಳು ಹೇಗಿದೆಯೋ ಹಾಗೆ ಎಷ್ಟೋ ಲೋಕಗಳಿದೆ, ನೀನು ಕೂಡ ನೋಡ್ಕೊಂಡು ಬರ್ತೀಯ. ಅಲ್ಲಿ ಒಂದು ಭಗವಂತನ ಒಂದು ಸಂಘದಲ್ಲಿ ಇದ್ದು ಕಲ್ತ್ಕೊಂಡು ಬರ್ತೀಯ ಅಂಥೇಳಿ ನೋಡಿದವ್ರು ಹೇಳ್ತಾರೆ. ಧ್ಯಾನ ಸಾಧನೆಯನ್ನು ಮಾಡೋರು ಹೇಳ್ತಾರೆ. ಯಾರು ಧ್ಯಾನ ಸಾಧನೆ ಮಾಡೋದಿಲ್ವೋ ಇದನ್ನು ನಂಬೋದೇ ಇಲ್ಲ. ಅವ್ರು ನಂಬೋದಿಲ್ಲ ಅಂಥೇಳಿ ಆ ಲೋಕನೇ ಇಲ್ಲ ಅಂತಲ್ಲ, ಎಲ್ಲನೂ ಕೂಡ ಇದೆ. ಮೇಲೆ ಭಗವಂತನೇ ಇಲ್ಲ ಅಂತಲ್ಲ, ಎಲ್ಲನೂ ಕೂಡ ಇದ್ದಾರೆ. ಇಲ್ಲಿ ನಾವುಗಳು ಯಾವ ರೀತಿ ಈ ಭೂಲೋಕದಲ್ಲಿ ಈ ಮಾನವರ ಒಂದು ಸಂಘ ಹೇಗಿದೆಯೋ ಬೇರೆ ಬೇರೆ ಲೋಕಗಳಲ್ಲಿನೂ ಕೂಡ ದೇವಾನುದೇವತೆಗಳ ಒಂದು ಸಂಘನೇ ಇರುತ್ತೆ, ಅಲ್ಲಿನೂ ಕೂಡ ಜೀವಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ನಾವು ಕಲ್ತ್ಕೋಬೇಕು. ಈ ಪ್ರಾಪಂಚಿಕದ ಜ್ಞಾನವನ್ನು ಇಲ್ಲಿದ್ದು ನಾವು ಹೇಗೆ ಕಲ್ತ್ಕೊಳ್ತೀವೋ ಈ ಶರೀರದಲ್ಲೇ ಇದ್ಕೊಂಡು ಬೇರೆ ಲೋಕಗಳಿಗೆಲ್ಲ ಹೋಗಿ ನಾವು ಕಲ್ತ್ಕೋಬೇಕು. ಈ ಶರೀರದಲ್ಲಿ ಇದ್ದಾಗಲೇ ಅಲ್ಲಿ ನಾವು ಪ್ರಯಾಣ ಮಾಡಿ ಅಲ್ಲಿ ಒಂದು ಮಾಸ್ಟರ್ ಒಂದು ಸಾಂಗತ್ಯದಲ್ಲಿ ನಾವಿದ್ದು ಎಲ್ಲವನ್ನೂ ಕೂಡ ಕಲ್ತ್ಕೋಬೇಕಂದ್ರೆ ನಾವು ಇಲ್ಲಿ ಧ್ಯಾನ ಸಾಧನೆಯನ್ನು ಮಾಡಿ ಈ ಶರೀರದಲ್ಲೇ ಇದ್ದು ಧ್ಯಾನ ಸಾಧನೆಯನ್ನು ನಾವು ಮಾಡಬೇಕು. ಸಹಜವಾಗಿ ನಡೀತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ಯಾವುದು ಕೂಡ ನೋಡಿಲ್ಲ, ಯಾವುದು ಕೂಡ ಕೇಳಿಸ್ಕೊಂಡಿಲ್ಲ ಅಂದಾಗ ಅಲ್ಲಿ ಇರೋದಿಲ್ಲ ಅಂತಲ್ಲ, ನಾವು ಕೇಳಿಸ್ಕೊಂಡಿಲ್ಲ, ನಾವು ನೋಡಿಲ್ಲ ಅಷ್ಟೇ. ನಾವು ಹೋಗಿರೋದನ್ನು ನೋಡಿರೋದನ್ನು ಬೇರೆ ಬೇರೆ ಊರುಗಳಿಗೆಲ್ಲ ನಾವು ಹೋಗ್ತೀವಿ. ಅಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ, ನೀನು ಹೋಗಿ ನೋಡ್ಕೊಂಡು ಬಾ ಅಂಥೇಳಿ ನಾವು ಯಾರಿಗಾದರೂ ಹೇಳಿದರೆ ಅವ್ರು ಹೋಗಿ ನೋಡ್ಕೊಂಡು ಬರ್ತಾರೆ. ಅವರು ಕೂಡ ಹೌದು ಅಲ್ಲಿ ಅದು ಇದೆ, ಇದು ಇದೆ, ಎಲ್ಲವೂ ಕೂಡ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ ಆ ಜಾಗ ಅಂಥೇಳಿ
ಮತ್ತು ಅಲ್ಲಿ ನೋಡ್ಕೊಂಡು ಬಂದವರು ಮತ್ತೆ ಹೇಳ್ತಾ ಇರ್ತಾರೆ, ಮತ್ತು ಅವರು ಬೇರೆಯವ್ರಿಗೆ ಹೇಳ್ತಾರೆ. ಹಾಗೆ ನಾವು ಧ್ಯಾನದಲ್ಲಿ ಏನು ನೋಡ್ಕೊಂಡಿದ್ದೀವಿ ಅದನ್ನು ನಾವು ಹೇಳಿದಾಗ ಮತ್ತು ಬೇರೆಯವರು ಕೂಡ ಧ್ಯಾನದ ಒಂದು ಸಾಧನೆಯನ್ನು ಮಾಡಿ ಅವರು ಕೂಡ ಹೋಗಿ ನಾವು ಏನು ನೋಡ್ಕೊಂಡು ಬಂದಿದ್ದೀವಿ ಅವರು ಕೂಡ ಅದನ್ನೇ ನೋಡ್ತಾರೆ. ನಮಗೊಂದು ಅವ್ರಿಗೊಂದು ಇನ್ನೊಬ್ರಿಗೊಂದು ಕಾಣಿಸೋದಿಲ್ಲ. ಏನು ಒಂದು ನೋಡುವಂಥ ಸ್ಥಳ ಇರುತ್ತೋ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಯಾವ ರೀತಿ ಕಾಣಿಸ್ತಾ ಇರುತ್ತೋ ಹಾಗೆಯೇ ನಾವು ಯಾವುದೇ ಒಂದು ಲೋಕದಲ್ಲಿ ಒಬ್ಬರು ಏನು ನೋಡ್ಕೊಂಡು ಬಂದಿದ್ದಾರೆ, ಏನು ಕೇಳಿಸ್ಕೊಂಡು ಬಂದಿದ್ದಾರೆ, ಏನು ಸಂದೇಶವನ್ನು ಪಡ್ಕೊಂಡು ಬಂದಿದ್ದಾರೆ, ಎಲ್ರಿಗೂ ಕೂಡ ಅದೇ ರೀತಿಯೇ ಕಾಣಿಸುತ್ತೆ ಮತ್ತು ಸಂದೇಶಗಳನ್ನು ಕೂಡ ಕೇಳಿಸುತ್ತೆ. ನಮಗೊಂದು ಇನ್ನೊಬ್ರಿಗೊಂದು ಆಗೋದಿಲ್ಲ. ಆದರೆ ಕರ್ಮಾನುಸಾರವಾಗಿ ಅವ್ರಿಗೆ ತಕ್ಕ ಹಾಗೆ ಒಂದು ಸಂದೇಶಗಳು ಬರ್ತಾ ಇರುತ್ತೆ. ಹೀಗೆ ನಾವು ಪ್ರತಿದಿನ ಧ್ಯಾನ ಮಾಡೋಣ ಫ್ರೆಂಡ್ಸ್. ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬರೋಣ. ಈ ಪ್ರಾಪಂಚಿಕ ಜ್ಞಾನನೂ ಕೂಡ ನಮಗೆ ಬೇಕು, ಆಧ್ಯಾತ್ಮಿಕ ಜ್ಞಾನನೂ ಕೂಡ ನಮಗೆ ಬೇಕು. ನಮ್ಮ ಬುದ್ಧಿಯನ್ನು ನಾವು ಪ್ರಾಪಂಚಿಕವಾಗಿ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಕೇವಲ ಪ್ರಾಪಂಚಿಕವನ್ನೇ ನಾವು ತಿಳ್ಕೊಳ್ತಾ ಇರ್ತೀವಿ. ಆಧ್ಯಾತ್ಮಿಕ ಒಂದು ವಿಷಯ ನಮಗೇನು ಕೂಡ ಗೊತ್ತಾಗೋದಿಲ್ಲ. ನಮ್ಮ ಒಳಗಡೆ ಆತ್ಮ ಇದೆ, ನಮಗೆ ಹೇಳ್ಕೊಡುವಂಥ ಭಗವಂತ ಇದ್ದಾನೆ, ಎಷ್ಟೋ ಲೋಕಗಳು ಇದೆ, ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ. ನಮ್ಮ ಬುದ್ಧಿ ಪ್ರಾಪಂಚಿಕವಾಗಿದ್ದರೆ, ಕೇವಲ ಪ್ರಾಪಂಚಿಕದ ಯೋಚನೆಯಲ್ಲಿದ್ದರೆ ನಾವು ಈ ಆಧ್ಯಾತ್ಮಿಕ ವಿಷಯವನ್ನು ಯಾವುದು ಕೂಡ ತಿಳ್ಕೊಳ್ಳೋದಿಲ್ಲ. ಸತ್ಯವನ್ನೇ ನಾವು ತಿಳ್ಕೊಳ್ಳೋದಿಲ್ಲ. ಯಾವುದು ಸತ್ಯ ಅದು ನಾವು ಯಾವತ್ತೂ ಕೂಡ ತಿಳ್ಕೊಳ್ತಾ ಇಲ್ಲ. ಯಾವುದು ಅಸತ್ಯ ನಮ್ಮ ಬುದ್ಧಿ ಯಾವಾಗಲೂ ಕೂಡ ಅಸತ್ಯದ ಕಡೆಗೇ ನಾವು ಹೋಗ್ತಾ ಇದ್ದೀವಿ. ಅದು ಈ ಕ್ಷಣ ಮಾತ್ರ ಸತ್ಯ, ಈ ಶರೀರ ಸತ್ಯ, ಆದರೆ ಈ ಕ್ಷಣ ಮಾತ್ರ ಸತ್ಯ. ಇವಾಗ ಇದು ನಮಗೆ ಕಾಣಿಸ್ತಾ ಇದೆ, ಇದು ಕಾಣಿಸೋವರೆಗೂ ಕೂಡ ನಿಜ. ನಾವು ಸತ್ಯದಲ್ಲಿ ಈ ಶರೀರ ಇರೋದು ನಾವು ಕಾಣ್ತಾ ಇದ್ದೀವಿ, ಇದೇ ಸತ್ಯ. ಕಾಣದೇ ಇರೋದು ನಾವು ನಂಬೋದಿಲ್ಲ ಅಂಥೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಯಾವುದು ಕಾಣಿಸುತ್ತೆ ಕಣ್ಣಿಗೆ ಅದು ಮಾತ್ರ ನಾವು ಸತ್ಯ. ಕಾಣದೇ ಇರೋದದು ಹೇಗೆ ನಂಬೋದಕ್ಕಾಗತ್ತೆ, ಹೇಗೆ ಸಾಧ್ಯ ಆಗತ್ತೆ ನಂಬೋದಕ್ಕೆ? ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಹೇಗೆ ನಂಬಬೇಕು? ಲೋಕಗಳು ಇದೆ, ಜನ್ಮಗಳು ಇದೆ ಅಂಥೇಳಿ ಹೇಗೆ ನಂಬಬೇಕು? ಯಾವುದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಈ ಶರೀರ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಒಂದು ಶ್ರೀಮಂತಿಗೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಒಂದು ಪ್ರಾಪಂಚಿಕ ಒಂದು ಆಸ್ತಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವುದು ಕಣ್ಣಿಗೆ ಕಾಣಿಸ್ತಾ ಇರುತ್ತೋ ಅದು ನಾವು ನಂಬುತ್ತೀವಿ. ಕಣ್ಣಿಗೆ ಕಾಣಿಸದೇ ಇರೋದು ನಾವು ನಂಬೋದಿಲ್ಲ. ಹೀಗೆ ಕೆಲವರು ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಇದು ಕೂಡ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ಧ್ಯಾನ ಮಾಡ್ತಾ ಮಾಡ್ತಾ ದಿವ್ಯ ದೃಷ್ಟಿಯನ್ನು ನಾವು ಸಂಪಾದನೆಯನ್ನು ಮಾಡಬೇಕು. ಆತ್ಮಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಆಗ ಇದು ಕೂಡ ನಮಗೆ ಕಾಣಿಸುತ್ತೆ ದಿವ್ಯ ದೃಷ್ಟಿಯಿಂದ. ಎಲ್ಲ ಲೋಕಗಳನ್ನು ಕೂಡ ನಾವು ಸುತ್ಕೊಂಡು ಬರ್ತೀವಿ. ಎಲ್ಲ ಲೋಕಗಳನ್ನು ಕೂಡ ನೋಡ್ಕೊಂಡು ಬರ್ತೀವಿ. ಈ ಒಂದು ಚರ್ಮಚಕ್ಷುವಿನಿಂದ ನಾವು ಎಲ್ಲ ಊರುಗಳಿಗೆ ದೇಶಗಳಿಗೆ ಹೇಗೆ ಹೋಗಿ ನಾವು ನೋಡ್ಕೊಂಡು ಬರ್ತೀವೋ ಹಾಗೆ ನಮ್ಮ ಒಂದು ದಿವ್ಯ ಶಕ್ತಿಯನ್ನು, ದಿವ್ಯ ಚಕ್ಷುವನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಧ್ಯಾನದಿಂದ ನಾವು ಎಲ್ಲ ಕಡೆನೂ ಹೋಗಿ ಅಲ್ಲಿ ನೋಡ್ಕೊಂಡು ಬರ್ತೀವಿ. ಎಲ್ಲ ಜ್ಞಾನವನ್ನು ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ.
ಎಲ್ಲವೂ ಕೂಡ ಇದೆ ನೋಡುವಂಥದ್ದು ಅಂಥೇಳಿ ನಾವು ತಿಳ್ಕೊಳ್ತೀವಿ. ಸಾಧನೆಯಿಂದ ನಾವು ತಿಳ್ಕೊಳ್ತೀವಿ. ಸಾಧನೆ ಇಲ್ಲದೇ ನಮಗೆ ಇದು ಯಾವುದು ಕೂಡ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಯಾವುದು ಕೂಡ ನೋಡೋದಕ್ಕಾಗೋದಿಲ್ಲ. ನಾವು ನೋಡಿಲ್ಲ, ನಾವು ಸಾಧನೆ ಮಾಡಲಿಲ್ಲ, ನಾವು ನೋಡಿಲ್ಲ ಅಂಥೇಳಿ ಅಲ್ಲಿ ಇರೋದು ಸುಳ್ಳು ಅಂಥೇಳಿ ಅಲ್ಲ. ಅಲ್ಲಿ ಎಲ್ಲ ಇರೋದು ಸತ್ಯ. ಇಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೀವೋ ಈ ಭೂಲೋಕದಲ್ಲಿ ಎಷ್ಟು ಸತ್ಯ ಅಂತ ಅಂದ್ಕೊಳ್ತಾ ಇದ್ದೀವೋ, ನಾವು ನಮ್ಮ ಒಂದು ದಿವ್ಯ ದೃಷ್ಟಿಯಿಂದ ನಾವು ಅಲ್ಲಿ ಎಲ್ಲ ನೋಡ್ಕೊಂಡು ಬಂದಿರೋದು ಅಷ್ಟೇ ಸತ್ಯ. ಇಂಥ ಒಂದು ಸತ್ಯವನ್ನು ನಾವು ತಿಳ್ಕೊಬೇಕಂದ್ರೆ ನಮ್ಮ ಬುದ್ಧಿ ಧ್ಯಾನ ಮಾಡ್ತಾ ಮಾಡ್ತಾ ಆತ್ಮಜ್ಞಾನವನ್ನು ತಿಳ್ಕೊಳ್ತಾ ಆಧ್ಯಾತ್ಮಿಕ ಯೋಚನೆಯಿಂದ ನಾವಿದ್ದಾಗ ನಮ್ಮ ಬುದ್ಧಿ ಶುದ್ಧಿ ಆಗತ್ತೆ. ಆಗ ನಾವು ಆತ್ಮವನ್ನು ಸಿದ್ಧಿಯನ್ನು ಪಡ್ಕೊಳ್ತೀವಿ. ಆತ್ಮದಲ್ಲಿ ನಾವು ಸಿದ್ಧಿಯನ್ನು ಪಡ್ಕೊಳ್ತೀವಿ. ಎಲ್ಲ ಲೋಕಗಳಿಗೂ ಕೂಡ ಹೋಗ್ತೀವಿ. ಏನು ಒಂದು ಜ್ಞಾನ ಬೇಕಾಗಿದೆಯೋ ಅದನ್ನು ನಾವು ತಗೊಂಡು ಬರ್ತಾ ಇರ್ತೀವಿ. ಯಾವುದನ್ನು ಕಲಿಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಕಲಿತಾ ಇರ್ತೀವಿ. ಸಿದ್ಧಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ ಪ್ರತಿಯೊಂದರಲ್ಲಿನೂ ಕೂಡ.
Stop wasting time applying for jobs on LinkedIn or Naukri or other online job portals. You know why?
Do you suffer from acidity or bloating even though you have stopped eating fried and spicy food?
as a working professional, do you hesitate? ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರೋಣ. ಆತ್ಮಸಿದ್ಧಿಯನ್ನು ನಾವು ಪಡ್ಕೊಳ್ಳೋಣ. ಇದು ಎಲ್ರಿಗೂ ಕೂಡ ಸಾಧ್ಯ ಇದೆ. ಓಕೆ ಮಾಸ್ಟರ್ಸ್, ಕೇವಲ 1 ನಿಮಿಷ ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಕೇವಲ 30 ಸೆಕೆಂಡ್ಸ್ ಉಸಿರನ್ನೇ ಗಮನಿಸ್ತಾ ಇರೋಣ. ಧ್ಯಾನದಿಂದ ಸಹಜ ಸ್ಥಿತಿಗೆ ನಾವು ಬರೋಣ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ, ಮಾತಾ ಸ್ವರ್ಣಮಾಲಾ ಪತ್ರಿಜಿಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಸಾಂಬಾಲ್ ಮಾಸ್ಟರ್ಸ್ಗೂ ಕೂಡ, ಸಪ್ತ ಋಷಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಬಂದು ಬೆಳಗ್ಗೆನೆ ಜಾಯ್ನ್ ಆಗಿ ಈ ದಿನದ ಧ್ಯಾನವನ್ನ 15ನೇ ದಿನದ ಧ್ಯಾನವನ್ನ ಸಂಪೂರ್ಣಗೊಳಿಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ಧನ್ಯತಾಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾಳೆನೂ ಕೂಡ ಬೆಳಗ್ಗೆ 5 ಗಂಟೆಗೆ ಇದೇ ರೀತಿ ಜಾಯ್ನ್ ಆಗೋಣ. ಹಾಗೆ ಈ ಧ್ಯಾನದ ಲಿಂಕ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರನ್ನ ಧ್ಯಾನಕ್ಕೆ, ನಾವು ಧ್ಯಾನ ಮಾಡೋದ್ರ ಜೊತೆಗೆ ಧ್ಯಾನವನ್ನ ಮಾಡಿಸ್ಬೇಕು ಮಾಸ್ಟರ್ಸ್. ಅದೇ ಪತ್ರಿಜಿಯವರು ಹೇಳಿದಂತಹ ಒಂದು ಸಂದೇಶ. ಹಾಗಾಗಿ ಈ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋಣ, ಅವರನ್ನ ಕೂಡ ಧ್ಯಾನಿಗಳನ್ನಾಗಿ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಮಾಸ್ಟರ್ಸ್.